ಹಾಯ್, ವೆಲ್ಕಮ್ ಟು NS ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು. ಅಣ್ಣ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಭದ್ರಯ್ಯ ಅಂದ್ಬಿಟ್ಟು. ಯಾವ ತಾಲೂಕು ಏಜ್ ಇದೆ? ಇದು ತಾವರೆಕೆರೆ ಹೋಬಳಿ ಚಿಂಚಿಮುಪ್ಪೆ ಪೋಸ್ಟು ಯಶವಂತಪುರ ಕ್ಷೇತ್ರ. ಕ್ಷೇತ್ರ. ಹಿಂದಿನ ವಿಡಿಯೋದಲ್ಲಿ ನಮ್ಮ ಅಗಸ್ಟಿನ ಭೇಟಿ ಮಾಡಿಕೊಟ್ರಿ. ಇವಾಗ ಅದು ಈ ಊರಿನ ಒಂಚೂರು ಭೇಟಿ ಮಾಡಿಕೊಡಿ. ಅಗೋರ ಅಂತ ಜಾತ್ರೆ ಒಳಗೆ ಮಾಗಡಿ ಜಾತ್ರೆಯಲ್ಲಿ. ಹಾಂ, ಅಲ್ಲಿಂದ ಇವಾಗ ಅದು ಅಗಸ್ತ್ಯ, ಇದು ಅಗೋರ ಅಂತ. ಇದು ಏನಾದ್ರು ಇದೆ? ಅಲ್ಲಿಂದ ಬಿದ್ದಿಲ್ಲ ಸಾಯ್ದು, ಅಲ್ಲಿಂದ ಬಿಟ್ಟಿರ ಬೀಳ ನೋಡಿ ಬೇಕಾರೆ ನೋಡಿ. ಇನ್ನೂ ಬಿದ್ದಿಲ್ಲ. ಸ್ನೇಹಿತರೆ, ಇದೊಂದು ಅದ್ಭುತವಾದ ವಿಷಯ. ಯಾಕಂದ್ರೆ ನಾನು ನೋಡ್ದಂಗೆ ಎರಡಲ್ಲೂ ಅಂದ್ಕೊಂಡಿದ್ದೆ. ಯಾಕೆ ಅಂದ್ರೆ ನಾನು ಸುಳ್ಳು ಪಡಿ ಹೇಳಲ್ಲ. ಜಾತ್ರೆಯಲ್ಲಿ ಒಬ್ರು ನಾಲ್ಕಲ್ಲ ಅಂದ್ರು. ಎರಡಲ್ಲೂ ಒಂದು ಸುಸ್ತಾಗ್ಬಿಟ್ರು. ಎರಡಲ್ಲೂ ಒಂದಕ್ಕೆ ಟೆಂಪ ತುಂಬಾಗ ಅವರೇ ಇದ್ರ ಅಪ್ಪನ ನಾನು ಕೊಟ್ಟಿದ್ರು. ಟೆಂಪ ತುಂಬಾಗ ಅಲ್ಲಿ ಬಂದ್ರು. ಏನ್ ಬಂದ್ರು, ನಾಲ್ಕಲ್ಲ ಅಂದ್ರು. ಇಲ್ಲ ಕರಿಯಪ್ಪರೇ, ಇನ್ನ ಅಲ್ಲಿ ಬಿದ್ದಿಲ್ಲ ಅಂದಿತ್ತೆ. ಅಪ್ಪ ಮಗ ಬಾಯಿ ಮೇಲೆ ಕೈ ಇಟ್ಕೊಂಡ್ರು. ಹೌದಾ? ಇದ್ರ ಅಪ್ಪನ ಅವರೇ ಕೊಟ್ಟಿದ್ರು. ರೊಟ್ಟಿ ಕರಿಯಪ್ಪ ಅನ್ಬಿಟ್ಟು. ಆ ಊರಿಗೆ ಹುಟ್ಟಿದ್ ಕಾಳ ಅಂತ ಹೆಸರು ತಗೊಂಡಿತ್ತು. ಆ ಊರಿಗೆ ಹುಟ್ಟಿದ್ದು ಇಲ್ಲೇ ನಮ್ಮ ದೊಡ್ಡ ಮಾಡ್ತಾವೆ. ಈ ಊರಿ ನೀವು ತಂದಿತ್ತ? ನಾ ಇದ್ರ ಅಪ್ಪ ನಾವೇ ತಂದಿದ್ದು. ಇದ್ರ ಅಪ್ಪನ ಬೇಜಾನ್ ಹೆಸರು ಮಾಡ್ತು ಬಿಡಿ, ಭಾರಿ ಹೆಸರು ಮಾಡ್ತು. ಕಾಳ ಅಂತ ಹೆಸರು ಇಕ್ಕಿದ್ರತ್ತೆ. ಕಾಳೆ ಏನು ಪಳೆದ ಕಾಳ ಅಂತ ನಮ್ಮ ಗಿರಿ ಸಿಕ್ಕಿದ್ರು ಇಲ್ಲೇ ಯೂಟ್ಯೂಬಲ್ಲಿ. ಆವಾಗ ಅದನ್ನ ಕೊಟ್ಟೋ ನಾವು. ಸರ್, ಇದು ಯಾವ ಊರಿಂದ ಆಯ್ಕೊಂಬಂದಿತ್ತು? ಇಲ್ಲೇ ನಮ್ಮ ದೊಡ್ಡ ಮರ. ಅವರು ನಮ್ಮ ಫ್ರೆಂಡೇ, ಪುಟ್ಟಣ್ಣ ಅಂದ್ಬಿಟ್ಟು. ಅವರು ನಮ್ಮ ಸಂಬಂಧನೇ ಕೊಟ್ಟರು ನಮಗೆ. ಇದು ತುಂಬ ಮೆರೆದೈತೆ ವರಿ. ತುಂಬಾ ಮೆರೆದದೆ. ಅಭಿಮಾನಿಗಳು ಹೆಂಗವ್ರೆ? ಯಾವುದು ಇದಕ್ಕೆ? ಎಲ್ಲ ಇದಕ್ಕಿಂತ ಜೋರಾಗವ್ರೆ. ಹಸಿನ ಮೇಲೆ ಬಿಡ್ತಾ ಇದ್ದೀರಾ? ಬಿಡ್ತಾ ಇದೀವಿ. ಒಬ್ರು ಬಿಡಕ್ಕಾಗಲ್ಲ. ಅಲ್ಲ, ಇನ್ನೂ ಅಲ್ಲಾಗಿಲ್ಲ ಅಂತೀರಾ, ಅದೇ ಬಿಡ್ತಾ ಇದ್ದೀರಲ್ಲ? ಅಲ್ಲ, ವಯಸ್ಸು. ಆದರೆ ಇವಾಗ 5ನೇ ಕ್ಲಾಸ್ ಹುಡುಗರಿಗೂ ಮತ್ತೆ 86 ವರ್ಷಕ್ಕೂ ಮದುವೆ ಮಾಡಿದ್ರೆ ವ್ಯತ್ಯಾಸ ಆಯ್ತಲ್ಲ? ಅಲ್ಲಿ ಬೀಳ್ತದೆ. ಈಗ ಹಸಿಗೆ ಬಿಟ್ರೆ ನಾವು ಈಜ್ತದೆ ಓರಿ. ಹಸಿಗೆ ಬಿಟ್ರೆ ಇವಾಗ ಅಲ್ಲು ಆಗೋವರೆಗೂ ತಡ್ಕೊಳ್ಳೋದು ಅದು ದಟ್ಟಾರನೇ. ಕೆಲವರು ಹೇಳ್ತಾರೆ ಹಸಿಗೆ ಬಿಟ್ಕೊಂಡು ಪೋಷಾಕನೆ ಮಾಡಿದ್ರೆ ನಮ್ಗೆ ಅಂತರದಲ್ಲಿ ಓರಿ ಈಜ್ ಬಿಡ್ತದೆ. ಅವಾಗ ಇದು 50 ತಾಸ ತುಳಿತು ಅಂದ್ರೆ ಅವಾಗ ಜನಕಂಡು ಕಾಣೋದು. ಅಲ್ಲಾಗೋವರೆಗೂ ಮಡಿಕೊಂಡ್ರೆ ಓರಿ ಅಲ್ಲೇ ಗುಡ್ಡೆ ಇದ್ದಂಗೆ ಇರ್ತದೆ. ಗುಡ್ಡೆ ಬೆಳೆಯಲ್ಲ. ಬಿಡ್ತಾ ಬಿಡ್ತಾ ಈ ಕೊಳ್ಳು ಈಜೋದು ಬೆಳವಣಿಗೆ ಆಗಲ್ಲ ಓರಿ. ಅಂದ್ರೆ ಅದು ತಕ್ಕನಾಗಿ ಪೋಷಾಕನೆ ಮಾಡಬೇಕು. ಇವಾಗ ಹಾಲು, ರವೆ, ಚಕ್ಕೆ ಬೂಸ, ರವೆ ಬೂಸ, ಉಳ್ಳಿ ಮತ್ತೆ ಎಲ್ಲ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಹಸಿಗೆ ಅಲ್ಲಾಗದ ಬಿಟ್ಟಿದೀವಲ್ಲ, ಓರಿ ಈಜ್ಬೇಕಿದು. ಕೆಪಾಸಿಟಿ ಬೇಕು. ತಿರ್ಗಾ ಒಂದು ದಿವಸ ಕಟ್ಕೊಂಡು ಹೋದ್ರು ತಿರ್ಗಾ ವಾಪಸ್ ಬರಬಾರ್ದು. ಅದು ಇಂಥರ ಹತ್ರ ಕಟ್ಟಿಸ್ಕೊಂಡು ಹೋದ್ರೆ ಅಪ್ಪ ಹಗ್ಗ ಇದನ್ನ ಕಟ್ತಂಗೆ 5 ದಿವಸ ಇದ್ರು ಕಣ್ಮುಚ್ಚಿ ಕೊಡೋದು ಬಿಟ್ಬಿಡ್ಬೋದು. ಆ ಥರ ಕೆಪಾಸಿಟಿ ತಡಿಯಕ್ಕಾಗದೆ ಬಿಟ್ಬಿಟ್ಟ ನಾವು. ತಡೆಯಕ್ಕಾಗದೆ ಅಷ್ಟೊಂದು ರ್ಯಾಶ ಹೊಸ ಬಂದಾಗ. ಅಂದ್ರೆ ಒಬ್ಬರೇ ಯಾರು ಬಿಡಕ್ಕಲ್ಲ, ಇಬ್ಬರೇ ಬಿಡಬೇಕು. ಇವಾಗ ನನ್ನ ಪ್ರಕಾರ ನಾನು ನೋಡ್ದಂಗೆ ಸುಮಾರು ಬೀಚ್ ಎಲ್ಲ ರಾಮನಗರ ಸುತ್ತಿಗೆಲ್ಲ ನಾನು ಹೋಗಿ ಮೀಟ್ ಮಾಡ್ಕೊಂಬಂದೆ. ಸುಮಾರು ಜನ ಹೇಳ್ತಾರೆ, ಶರತ ಇವಾಗ ಅಲ್ಲಾಗಕ್ಕಿಂತ ಮುಂಚೆ ಬಿಡಬಾರ್ದು ಅಂತ. ನೀವು ಬಿಟ್ಟಿದ್ದೀರಾ. ಇದೊಂದು ಅದ್ಭುತವಾದ ವಿಷಯ. ಒಳ್ಳೆ ಚಿಕ್ಕಣ ಇನ್ನೂ ಅಲ್ಲಾಗಿಲ್ಲ. ಅದಾಲೆ ಹಸಿಗೆ ಬಿಟ್ಟು ಎಷ್ಟು ತಿಂಗಳಾಯ್ತು. ಅದು ಇದಕ್ಕೆ ಪೈಟು ಮಾತಾಡೋದು. ಈಗ ಅವ್ರು ಹಸಿಗೆ ಬಿಟ್ಟು ಆಲೆ ಎಷ್ಟು ತಿಂಗಳಾಯ್ತು. ನಾವೀಗ 1 ತಿಂಗಳಿಂದ ಬಿಟ್ಟಿದ್ದೀವಿ. ಅವ್ರು ಎಷ್ಟು ದಿನ ಬಿಡ್ತವ್ರೆ? ಅವ್ರು ಆಲೆ ದೀಪಾವಳಿಯಿಂದ ಹಸಿಗೆ ಬಿಟ್ಬಿಟ್ಟವ್ರು ಅದನ್ನು. ಇವಾಗ ಇದು ಈ ಊರಿಗೆ ಯಾವ್ಯಾವ ಹಸು ಕರು ಪಾಸ್ ಆಗಿದೆ ಬಿತ್ತನೆಗೆ? ಇವಾಗ ಇನ್ನ ಅಂದ್ರೆ ಈ ಊರಿಗೆ ಇನ್ನ ಕರ ಬಿದ್ದಿಲ್ಲ. 1 ತಿಂಗಳಿಂದ ಬಿಡ್ತಾ ಇದ್ದೀರಾ? 1 ತಿಂಗಳಿಂದ ಬಿಟ್ಟಿದ್ದೀವಿ. ಇನ್ನ 9 ತಿಂಗಳು ತುಂಬಬೇಕಲ್ಲ, ಅಲ್ಲಿಂದ ಆಚೆಗೆ ಕರ ಅಲ್ಲಿಂದ ಆಚೆ. ಸರಿ ಸ್ನೇಹಿತರೆ, ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅಗಸ್ಟಿನ ಓರಿ ಹೆಂಗೆ ಬಿಟ್ರೋ ರೋಡ್ಗೆ, ಅದೇ ಥರ ಇದು ಆಗೋರನ್ನು ಬಿಡಿ ಹಂಗೆ.
ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಹಂಗೆ ಅಲ್ಲೇ ಅದು ನೋಡಿ ಸರ್. ಎಂಟು ಒಂದು 05 05 89 04 87 ಓರಿ ಭದ್ರಣ್ಣ ಅಂದ್ಬಿಟ್ಟು ಸ್ನೇಹಿತರೆ 3 ಕಟ್ಟವ್ರೆ. ಯಾರು ದೂರದಿಂದ ಪಯಣ ಮಾಡಿ ಬಂದು ಹಸುನ ಕ್ರಾಸಿಂಗ್ ಮಾಡಿಸ್ಕೊಂಡು ಹೋಗಿ ಬೇಕಾದ್ರೆ ನಾನು ಫೋನ್ ಮಾಡಿ ಹೇಳ್ತೀನಿ. ನಾನು ಇವತ್ತು ಫಸ್ಟ್ನೇ ದಿನ ಬಂದಿತ್ತು ಇವ್ರ ಮನೆಗೆ. ಚೆನ್ನಾಗೆ ಮಾತಾಡ್ಸಿದ್ರು, ಚೆನ್ನಾಗೆ ಎಲ್ಲ ಭಾವಿಸಿದ್ರು, ಬೇರೆ ಥರ ಏನಲ್ಲ. ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಧನ್ಯವಾದಗಳು. ಧನ್ಯವಾದಗಳು.